ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನ್ ಹಿಂಗ್ ಮಾಡಬಾರ್ದಾಗಿತ್ತು. ನಾನು ಕರಳು ಬಳ್ಳಿ ನಂದೇ ಒಂಚೂರಾಗ್ತಿ ಅಂತ ಮಾಡಿದ್ದೆ. ನೀನ್ ನೋಡ್ದಾಗ್ಲೆಲ್ಲ ಕನ್ನಡಿಯಾಗ ನೀನ್ ಮಾರಿ ನೋಡ್ದಂಗಾಗ್ತಿತ್ತು. ನೀನ್ ನನ್ನಂಗಿದ್ದು ಈ ವಾಡೆನ ಆಳ್ತಿ ಅಂತ ಅನ್ಕೊಂಡಿದ್ದೆ. ಆದ್ರ ನೀನ್ ಪ್ರೀತಿ ಪ್ರೇಮ ಅನ್ನೋ ಬಲಿಯಾಗಿ ಬಿದ್ದೋದಿ. ಹೆತ್ತಾಕಿನ ಬಿಟ್ಟೋದಿಯಲ್ಲ, ಹಂಗ ಹೋದವಳು ಹೊಳ್ಳಿ ನೋಡಿಲ್ಲ. ಆದ್ರ ನೀನ್ ನನ್ಗೆ ಹಾಕಿದ್ ಬರೀ ಇನ್ನೂ ಆರಿಲ್ಲ. ಅತ್ತಿ, ಯಾರ್ ಫೋಟೋ ನೋಡಕತ್ತೀರಿ? ನಾನ್ ನೋಡ್ಬಾರ್ದು ಅನ್ನೋ ಫೋಟೋ ಯಾರ್ದದು? ಓ, ಮಾವಂದ. ಬಿಡ್ರಿ, ಅದನ್ನ ನೀವ ನೋಡ್ಬೇಕು, ನಾನ್ಯಾಕ್ ನೋಡ್ಬೇಕು? ನನ್ಗೆ ನಂದ್ ಯಾವ್ರಿದಾರ? ಹೌದ್ರಿ ಅತ್ಯಾರ, ಮಾವಾರು ಹೆಂಗಿದ್ರಿ? ಓ, ನಮ್ಮವ್ರ ಇದ್ದಂಗಿದ್ರೇನ್ರಿ? ಕಟ್ಮಸ್ತಾಗಿ ಉದ್ದಕ್ಕೆ. ನೀನ್ ಯಾಕೆ ಬಂದಿ ಇಲ್ಲಿ? ಇದೇನತ್ತಿ ಹೀಗ್ ಕೇಳ್ತೀರಿ? ಹಗ್ಲಿಂದ ಅಷ್ಟ್ ಓಡಾಡ್ತೀರಿ, ನಿಮ್ ಮೈ ನಜ್ಜಿ ಗುಜ್ಜಾಗಿರ್ತದ. ನೀವ್ ಮಲ್ಕೋರಿ, ನಾನ್ ನಿಮ್ ಕಾಲ್ ಹೊತ್ತ ನಿಮ್ ನೋವೆಲ್ಲ ಹೋಗಕ್ ಮಾಡ್ತೀನಿ. ನೀನ್ ಕೇಳಿದ್ನ? ಪುಷ್ಪ ಏನ್ ಮಾಡಕತ್ತಾನ? ನಿದ್ದಿ ಹೋದ್ನಾ? ಹೇ, ನಿಮ್ಮಗ ಅಲ್ವೇನ್ರಿ? ಅವ್ರಿಗೂ ನಿಮ್ಮಂಗ ತಡರಾತ್ರಿ ಆದ್ರೂ ನಿದ್ದೆ ಹತ್ತವಲ್ತ್ರಿ. ಅವ್ರ ಗೆಳೆಯರ್ ಕೂಡ ಮಾತಾಡಕತ್ತಾರ. ಇನ್ನೇನ್ ಮಾಡ್ಯಾನ? ನೀನ್ ಕೂಡ ಮಾತಾಡೋದಕ್ಕ ಏನಿರ್ತದ? ಪೆದ್ದಕ್ಕಿ ನೀನು, ಮಬ್ಬಿ ನೀನು. ಬಿಡ್ರಿ, ನನಗರ ಏನ್ ತಿಳುವಳಿಕೆ ಅದ? ವಾಡ್ಯಾಗ 4 ಗೋಡೆ ಮಧ್ಯ ಕೂತಿರ್ತೀನಿ. ಬೆಳಿಗ್ಗೆ ಆದ್ರೆ ರೊಟ್ಟಿ ಬಡಿತಾ ಇರ್ತೀನಿ, ರಾತ್ರಿ ಆದ್ರೆ ಕಾಲ್ ಒತ್ತಾ ಇರ್ತೀನಿ. ಇಷ್ಟ ನನಗ್ ಗೊತ್ತಿರೋದು. ಅವ್ರಾದ್ರೆ ಊರಲ್ಲಿ ಓಡಾಡ್ತಾರ, ಊರಿನ ಸಂಗತಿ ಎಲ್ಲ ಬೇಕಾಗ್ತದ. ಅತಿ, ನಿಮ್ಗೇನಾರ ಕೊಡ್ಲೇನ್ರಿ? ಏನ್ ಕೊಡ್ತಿ? ಅಯ್ಯೋ, ಉಂಡಿ ಅದಾವ್ರಿ. ಬೇಸನ್ ಉಂಡಿ, ರವಾ ಉಂಡಿ, ಆಮೇಲೆ ಚಕ್ಲಿ ಕೊಡ್ಬೇಳೆ, ಇದೆಲ್ಲ ಐತ್ರಿ. ತರ್ಲೇನ್ರಿ? ನಾನ್ ತಿನ್ನಕ್ ಕೇಳಿಲ್ಲ. ಮತ್ತೆ ಇನ್ನೇನ್ ಕೇಳಿದ್ರಿ ಅತ್ತೆ? ಏನ್ ಕೇಳಿದ್ರು ಕೊಡ್ತಿ? ಕೊಡಂಗಿಲ್ಲೇನು? ನೀವಂದ್ರೆ ನಂಗೆ ಬಾಳ ಪ್ರೀತಿ. ನಿಮ್ಮಂತ ಅತ್ತಿ ಸಿಗೋಕೆ ನಾನ್ ಎಷ್ಟು ಜನ್ಮದ್ ಪುಣ್ಯ ಮಾಡಿದ್ನೋ ಏನೋ. ನೀನ್ ಮಾಡಿದ್ಯಾವ, ಆದ್ರ ನಾನ್ ಮಾಡಿಲ್ಲ. ಅದಕ್ಕ ನೀನ್ ನನಗ್ ಸಿಕ್ಕಿ. ಏ ಅತ್ತಿರಿ, ಮಸ್ಕಿರಿ ಮಾಡ್ಬೇಡ್ರಿ. ನಾನು ನಿಮ್ ತರ ಈ ವಾಡೆಗ ಸೊಸೆಯಾಗ್ ಬಂದಾಕಿ, ಮುಂದೆ ಒಂದಿನ ಈ ವಾಡೆದಾಗ ಹಿರಿಯಾಕಿ. ಹಂಗಲ್ರಿ ಅತ್ತಿ, ನಿಮ್ಮಂಗಿರಾಕ ನಂಗೆಲ್ ಬರ್ತೈತ್ರಿ? ನಿಮ್ ಕದರ್ರೇ ಬೇರೆ. ನಿಮ್ ಮಗಳು ಇದ್ದಿದ್ರೆ ನಿಮ್ ತರನೇ ಇರ್ತಿದ್ಲೋ ಏನೋ. ನನ್ ಕ್ಷಮಿಸಿ ಅತ್ತೆ. ನಾನ್ ಕೇಳಿದ್ದೆಲ್ಲ ಕೊಡ್ತೀಯನೋ? ಅನ್ಮನಾನೇ ಬೇಡ್ರಿ, ಅದೇನ್ ಕೇಳ್ರಿ. ನನಗೀಗ ಬೇಕಾಗಿರೋದು ಒಂದ, ಈ ವಾಡೆಗೆ ಒಬ್ಬ ವಾರಿಸ್ದಾರ. ಕೊಡ್ತೀಯೇನೋ?
ಅದಕ್ಕೆ ಅಲ್ವೇನ್ರಿ ಅತ್ತಿ ನಾ ಹೇಳಿದ ವೃತ ಎಲ್ಲ ಮಾಡ್ತಿರೋದು. ಅನ್ಕೊಂಡಿದ್ದ ದೇವ್ರಿಗೆಲ್ಲ ಕೈ ಮುಗಿತಾ ಇರೋದು. ಯಾಕೋ ಆ ದೇವ್ರು ನನ್ ಕಡೆ ಹೊಳ್ ನೋಡ್ಲೇ ಇಲ್ಲ. ಇಲ್ಲ ಅಂದ್ರೆ ನಿಮ್ಗೆ 10 ಹೆತ್ಕೊಡ್ತಾ ಇದ್ದೆ. 10 ಬೇಡವಾ, 1 ಕೊಡು ಸಾಕು. ಕೊಡ್ತೀನ್ರಿ ಅತ್ತಿ. ಆ ದೇವ್ರ ಇಂದಲ್ಲ ನಾಳೆ ಕಣ್ ಬಿಡ್ತಾನ. ಆ ದೇವ್ರ ಕಣ್ಬಿಡಷ್ಟ್ರಲ್ಲಿ ನಾನ್ ಕಣ್ಮುಚ್ಬಿಟ್ರೆ? ಅಯ್ಯಯ್ಯೋ, ಬಿಡ್ತು ಅನ್ರಿ ಅತ್ತಿ. ಏನ್ ಮಾತಾಡ್ತೀರಿ ನೀವು? ಬಾಳಿ ಬದುಕ್ಬೇಕ್ರಿ. ನೀನ್ ಈ ವಾಡೆಗೆ ಶಾಪದಾಗ ಬಂದಿ. ನನ್ ಮಗನಿಗೆ ಎಂತೆಂತ ಹೆಣ್ ತರ್ತಿದ್ದೆ. ಕಡೆಗ ನಿನ್ನಂತ ಅಕ್ಕಿನ ಕಟ್ಕೊಳಂಗಾಯ್ತು. ಹೋಗ್ ಬಿತ್ಕೋ. ಸರಿ ಅತ್ತರ, ಸರಿ ಹೋಗ್ತೀನಿ. ಅತ್ತರ, ನಾಳೆ ಬೆಳಿಗ್ಗೆ ಸಜ್ಜಿ ರೊಟ್ಟಿ ತಟ್ಲೇನು? ಒಂದು ಅಂದೆ. ಹಾ ರೀ, ಹೋಗ್ತೀನ್ರಿ. ನೀವು ಮಲ್ಕೊಳ್ರಿ. ಹಾ, ಅಮ್ಮ, ಅಮ್ಮ. ಎಲ್ಲಿ ತೇಜು? ಇಲ್ಲೇ ಶೂ ಹಾಕೋತಿದ್ದ, ಬೈಕ್ ಹತ್ರ ಹೋದ ಅನ್ಸುತ್ತೆ. ಇನ್ನು ಬೇಜಾರಲ್ಲೇ ಇದ್ದಾನಾ? ಸ್ಕೂಲಲ್ಲಿ ಹಾಗಾಯ್ತಲ್ಲ, 1-2 ದಿನ ಸರಿ ಹೋಗ್ತಾನೆ. ಈಗೇನು ಚಿಕ್ಕ ಹುಡ್ಗ, ಈಸಿಯಾಗಿ ಶೇರ್ ಮಾಡ್ಕೋತಾನೆ. ಮಕ್ಕಳು ಬೆಳೀತಾ ಬೆಳೀತಾ ತಂದೆಯಿಂದ ದೂರ ಆಗ್ತಾರೆ. ಎಲ್ಲಾ ವಿಷಯನೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ಯಾವುದೇ ವಯಸ್ಸಲ್ಲ ಅದು ಶೇರ್ ಮಾಡ್ಕೋಬಹುದು ಅನ್ನೋದಾದ್ರೆ ಅದು ತಾಯಿ ಹತ್ರ ಮಾತ್ರ. ತಾಯಿನೇ ಇಲ್ಲ ಅಂತಂದ್ರೆ ಮಕ್ಕಳು ಕುಗ್ಗೋಗ್ತಾರೆ, ಕೊರಗ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು. ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ತೇಜು ನನ್ನ ಹತ್ರ ಎಲ್ಲ ಶೇರ್ ಮಾಡ್ಕೋತಾನೆ. ನಾನು ಅವನ ಜೊತೆ ತಂದೆಗಿಂತ ಜಾಸ್ತಿ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿದ್ದೀನಿ. ಕೊನೆಯವರೆಗೂ ಬೆಸ್ಟ್ ಫ್ರೆಂಡ್ ಆಗೇ ಇರ್ತೀನಿ. ನೀನ್ ಹೇಳ್ದಷ್ಟು ಸುಲಭ ಅಲ್ಲ. ಒಬ್ಬ ತಾಯಿ ತಂದೆಯಾಗಿ ಜವಾಬ್ದಾರಿನೂ ನಿಭಾಯಿಸ್ತಾಳೆ, ತಾಯಿ ಪ್ರೀತಿನೂ ಕೊಡ್ತಾಳೆ. ನೀನು ತಂದೆಯಾಗಿ ತೇಜುಗೆ ಜವಾಬ್ದಾರಿ ನಿಭಾಯಿಸ್ತಿದ್ಯಾ, ಪ್ರೀತಿನೂ ಕೊಡ್ತಿದ್ಯಾ. ಆದ್ರೆ ತಾಯಿ ಇಲ್ಲ ಅನ್ನೋ ಕೊರತೆನ ನಿಭಾಯಿಸಕ್ಕಾಗಲ್ಲ. ಅದಕ್ಕೆ ನಾನು ನಿಂಗೆ ಹೇಳ್ತಿರೋ. ಅಮ್ಮ ಪ್ಲೀಸ್, ಪ್ರಜ್ಞಾ ಸಾವ್ನೆ ಅರ್ಗಿಸ್ಕೊಳಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಹೀಗೆಲ್ಲ ಮಾತಾಡ್ಬೇಡಿ ಅಮ್ಮ. ಸತ್ಯನ ಎದುರಿಸ್ಲೇಬೇಕು ವಿಕ್ರಾಂತ್. ಇವತ್ತೇನೋ ನಾನಿದ್ದೀನಿ, ನಿಮ್ಮಿಬ್ಬರನ್ನ ನಾನು ನೋಡ್ಕೋತಾ ಇದ್ದೀನಿ. ಆದ್ರೆ ಕೊನೆವರೆಗೂ ನಾನಿರ್ತೀನಿ ಅನ್ನೋ ಗ್ಯಾರಂಟಿ ಏನು? ಅಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ, ನಾನಿರೋವಾಗ್ಲೇ ನಿಮ್ಮ ತುಂಬು ಸಂಸಾರನ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಬದುಕು ತನಗ್ ತಾನೇ ದಿಕ್ಕುಗಳನ್ನ ಪಡ್ಕೊಳ್ಳುತ್ತೆ. ಲೈಫಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತಮ್ಮ. ಆಗಲ್ಲ ಅಲ್ವಾ? ಹಾಗಂತ ನಾವು ಪ್ಲಾನ್ ಮಾಡೋದನ್ನ ಬಿಡ್ತೀವಾ? ಇಲ್ಲ ಅಲ್ವಾ? ನನಗಿವಾಗ ಯೋಚನೆ ಆಗ್ತಾ ಇರೋದು ತೇಜುದೆ ಕಣೋ. ಅವನ್ಗೀಗ ತಾಯಿ ಅಗತ್ಯ ಇದೆ. ಅಮ್ಮ ಪ್ಲೀಸ್, ನನಗಿನ್ನೊಂದು ಮದುವೆ ಆಗೋ ಅವಶ್ಯಕತೆನೂ ಇಲ್ಲ, ಆಸಕ್ತಿನೂ ಇಲ್ಲ. ನಿನ್ಗೆ ಅವಶ್ಯಕತೆ ಆಸಕ್ತಿ ಇದೆಯೋ ಇಲ್ವೋ ನನ್ಗೆ ಗೊತ್ತಿಲ್ಲ ಕಣೋ. ಆದ್ರೆ ತೇಜುಗೆ ತಾಯಿ ಅಗತ್ಯ ಅವಶ್ಯಕತೆ ಎರಡೂ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಇನ್ನೊಂದ್ ಮದ್ವೆ ಆಗ್ಬೇಕು. ಬೇಡ ಅಮ್ಮ.